ZEE5 ಇರುವಾಗ ನೀವು ನಿಮ್ಮ ನೆಚ್ಚಿನ ಶೋಗಳನ್ನ ಎಂದಿಗೂ ಮಿಸ್ ಮಾಡಿಕೊಳ್ಳುವುದಿಲ್ಲ. ಅದು ಸಂಪೂರ್ಣ ಉಚಿತವಾಗಿ. ನನ್ನ ಜೀವನದಲ್ಲಿ ಎಂತೆಂತ ಡೌ ಮಾಡೋರು ನೋಡಿದೀನಿ, ಇಂಥ ಡೌ ನನ್ನ ಮಗನ ಎಲ್ಲೂ ನೋಡಿಲ್ಲ. ಏನ್ ನಯ ವಿನಯ. ನಾನು ಇರೋದೇ ಹಂಗಲ್ವಾ? ಹೌದಪ್ಪ, ಇರ್ಲಿ ಬಾಪ. ನಿಜವಾಗ್ಲು ಇಷ್ಟು ಚೆನ್ನಾಗಿ ನಮಸ್ಕಾರ ಮಾಡಿರೋದು ನೋಡಿದೀನಿ, ಉರುಳು ಸೇವೆ ಮಾಡಿರೋದ್ರಲ್ಲಿ ಯಾವ್ದು ನೋಡಿಲ್ಲ. ಅದು ಮಗುನೆಲ್ಲ ಹಿಂಗ್ ಮುಟ್ಟು ನಮಸ್ಕಾರ ಮಾಡ್ಬಿಟ್ರಲ್ಲ. ಮಗು ದೇವ್ರ ಸಾಮಾನ ಸರ್, ಅದಕ್ಕೆ. ಎಸ್, ಮೊದಲನೇದಾಗಿ ಪ್ರಶ್ನೆಗಳ ಸುರಿಮಳೆ ಸುಡಾಗ್ಲಿ. ಅಪ್ಪ ನೀವು ಕೇಳಿ ಫಸ್ಟ್. ಹಲೋ ದರ್ಶನ್. ಹಾಯ್ ಅಂಕಲ್, ನಮಸ್ತೆ. ಎಲ್ಲ ಗೊತ್ತಪ್ಪ, ಬಾಯ್ ಬೆಸ್ಟ್ ಅಲ್ಲಿ ಎಲ್ಲ ಹುಡುಗರು ನಿನ್ ಸುತ್ತ ಇರ್ತೀಯ. ನಿನಗೆ ಹೇಗಪ್ಪ ಕೊಡ್ಬೇಕು? ಬಾಯ್ ಬೆಸ್ಟಿ ಅಂದ್ರೆ ಏನಣ್ಣ? ನೀನ್ ಏನ್ ಹೇಳಿದ್ಯೋ ಅದೇ ರಾಜ. ಇಲ್ಲ, ಆಕ್ಚುಲಿ ಅಂಕಲ್, ನನ್ ಗೊತ್ತಿರೋ ಪ್ರಕಾರ ಒಂದ್ ಹುಡುಗಿ ಜೊತೆ ಫ್ರೆಂಡ್ ಆಗಿರ್ತೀನಿ, ಅದನ್ನ ಎಲ್ಲ ಬಾಯ್ ಬೆಸ್ಟಿ ಅಂತ ಕರೀತಾರೆ. ಬೇರೆ ಏನಿಲ್ಲ ಅಂಕಲ್. ಅದೇ ಅವರು ಕೇಳಿದ್ದು ಅಷ್ಟೇ, ಏನಿಲ್ಲ. ಇವಾಗ ನಿರಂಜನ್ ಅವರು ಇವಾಗ ನಾವು ಓಕೆ ಬೇಡ, ಅಲ್ಲಿ ನಾವು ಫ್ರೆಂಡ್ಸ್, ಇವರು ನಮ್ ಫ್ರೆಂಡ್. ಸೊ ಇದು ಫ್ರೆಂಡ್ಸ್, ಹುಡುಗಿರ್ ಜೊತೆ ಆತರ ಫ್ರೆಂಡ್ ಆಗಿದ್ರೆ ಬಾಯ್ ಬೆಸ್ಟಿ ಅಂತಾರೆ. ಇಲ್ಲಿ ನೋಡಿ, ಅಷ್ಟು ಜನ ಹುಡುಗಿರ್ ಫ್ರೆಂಡ್ಸ್ ಇದಾರೆ, ಒಬ್ರಿಗಾದ್ರೂ ನನ್ ಮೇಲೆ ಕೆಟ್ಟ ಒಪಿನಿಯನ್ ಇದೆಯಾ? ಬೇಡ ದಯವಿಟ್ಟು. ಇಲ್ಲ, ಅಲ್ಲಿ ನೋಡಿ, ಇಲ್ಲ. ಸುಕೃತಂಗೆ ಯಾರ ಮೇಲೂ ಒಳ್ಳೆ ಒಪಿನಿಯನ್ ಇಲ್ಲ ಬಿಡಪ್ಪ. ಅತ್ತಿಗೆ ಅದೇ ಬಾಯ್ ಬೆಸ್ಟಿ ಅಂತ ಹೇಳ್ತಾರಲ್ಲ, ನಂಗೆ ಅಷ್ಟು ನಂಬಿಕೆ ಇಲ್ಲ. ನೀವು ಅಷ್ಟೊಂದು ಟ್ರಾನ್ಸ್ಪರೆಂಟ್ ಆಗಿದ್ರೆ ನಿಮ್ ಫೋನ್ ಕೊಡಿ, ಇಲ್ಲಿ ಅನ್ಲಾಕ್ ಮಾಡಿ. ಫೋನ್ ಅನ್ಲಾಕ್ ಮಾಡಿ ಕೊಡಿ. ಡೈರೆಕ್ಟ್ ಆಗಿ ಬುಡುಕೆ ಕೈ ನೋಡ್ರಲ್ಲಪ್ಪ. ಅವಾಗ್ಲಿಂದ ಕುತ್ಕೊಂಡು ಡಿಲೀಟ್ ಮಾಡ್ತಾ ಇದ್ದ ಅದನ್ನೇ. ಇಲ್ಲ, ಆಕ್ಚುಲಿ ಬೇಡ ಅಣ್ಣ. ಪರವಾಗಿಲ್ಲ, ವಾಲ್ ಪೇಪರ್ ನೋಡಿದ್ರೆ ಬಿದ್ದೋಗ್ಬಿಡ್ತಾರ. ಯಾಕೆ ತೋರ್ಸ್ ರಜಾ ನಮ್ತ ನಾನ್ ನೋಡ್ಬೋದಾ? ನೀವೇ ನೋಡ್ತೀರಾ? ನೋಡಿ, ಬೇಡ, ಬಟ್ ನೋಡಿ. ಅನ್ಲಾಕ್ ಮಾಡಿ. ಫೋಟೋ ಇಟ್ಕೊಂಡಿದ್ದೀರಾ? ನಿಮಿಷ ಇರಿ. ಬಾಯ್ಸ್ ಅಂಡ್ ಗರ್ಲ್ಸ್, ಒಂದು ಅಚ್ಚರಿಗೆ ಒಂದು ಇದು ನೋಡಿ. ಎಲ್ಲ ಪ್ರೀ ಪ್ಲಾನ್ಡ್ ಕಣದು. ಸರ್, ಬ್ರೌಸರ್ ಆನ್ ಓಪನ್ ಮಾಡಿ. ಅಲ್ಲ, ವಾಟ್ಸಪ್ ಓಪನ್ ಮಾಡಿ. ಸರ್, ಒಂದ್ ನಿಮಿಷ, ಫೋನ್ ಬರ್ತಾ ಇದೆ. ಹಲೋ ಹಲೋ, ಹೇಳಿ. ಹಾಯ್ ದರ್ಶು ಡಾರ್ಲಿಂಗ್. ಯಾರು? ದರ್ಶು. ಯಾರಿದು? ನಾನ್ ದರ್ಶು, ಮರ್ತೋಗ್ಬಿಟ್ಯಾ? ಸುಟ್ಟು. ಇಲ್ಲ, ಇದು ಯಾವ್ದೋ ರಾಂಗ್ ನಂಬರ್ ಕಾಲ್ ಮಾಡಿರಾ. ಒಂದ್ ನಿಮಿಷ, ಇಷ್ಟೊತ್ತಲ್ಲಿ ಏನಕ್ಕೆ ಫೋನ್ ಮಾಡಿದ್ರಿ ಹೇಳಿ ದಯವಿಟ್ಟು. ಸರ್, ಅವನು ಬೆಳಗ್ಗೆ ಐಫೋನ್ ತಕ್ಕೊಡ್ತೀನಿ ಅಂತ ನಿನ್ನೆ ನೈಟ್ ಹೊಟ್ಟೋದಾಗ ಹೇಳಿದ್ದ. ನಿನ್ ರಾಣಿ ತರ ನೋಡ್ಕೊಂತೀನಿ ಅಂತ ಹೇಳಿ, ಬೆಳಗಿನ ಜಾವ 5 ಗಂಟೆ ಮನೆ ಕರ್ಕೊಂಡ್ ಹೋಗಿ ಬಿಟ್ಬಿಟ್ಟು ಫೋನ್ ಮಾಡಿದ್ರು, ಫೋನೇ ಎತ್ತುತ್ತಾ ಇಲ್ಲ. ನೋಡಿ, ಬುದ್ಧಿ ಹೇಳಿ ಅವ್ನಿಗೊಂಚೂರು. ನಮ್ಮನೇಲಿ ನೋಡಿದ್ರೆ ದರ್ಶು ಯಾವಾಗ ಬರ್ತಾನೆ ಕೇಳು, ಮದ್ವೆ ಮಾಡೋಣ ಅಂತಿದ್ದಾರೆ. ಮೇಡಮ್, ನಿಮ್ ಮನೆಯವ್ರು ಕೇಳ್ತಾವ್ರ ದರ್ಶು ಮದ್ವೆ ಯಾವಾಗ ಅಂತ? ಸರ್, ನಂದು ದರ್ಶನ್ ಮದ್ವೆ ಯಾವಾಗ ಅಂತ ನಮ್ಮ ಅಪ್ಪ ಅಮ್ಮ ಕೇಳ್ತಿದ್ದಾರೆ. ನೈಟ್ ಹೊತ್ತೆಲ್ಲ ಹೋಗ್ತೀರಾ ಔಟಿಂಗ್ಗೆ? ಅಲ್ಲಿ ಏನೇನಾಗಿರುತ್ತೋ ಯಾರಿಗ್ ಗೊತ್ತು ಅಂತ. ಇಲ್ಲಿ ಫೋನ್ ತಗೊಂಬರೋಣ, ಮಾತಾಡ್ತೀನಿ. ಒಂದ್ ನಿಮಿಷ. ದರ್ಶನ್ ಅವ್ರ ಅಣ್ಣ ಮಾತಾಡ್ತಾರೆ ನೋಡಿ. ಹಲೋ, ಒಂಚೂರು ಬುದ್ಧಿ ಹೇಳಿ ಬಾವ. ಇನ್ ಸ್ವಲ್ಪ ಹೊತ್ತು ನೋಡಿದ್ರೆ ಇನ್ನೇನ್ ಹೇಳ್ತಾರ, ಮಾಮ ಗೀಮ ಅನ್ಬಿಟ್ಟಾರ ಕಣ. ಯಾರ ಕರೆಕ್ಟ್ ಆಗಿ ಇದಾರೆ ಕಣ. ಏನ್ ಗೊತ್ತಾ, ಇವತ್ತು ವರ ಪರೀಕ್ಷೆ ಅಂತ ಗೊತ್ತವ್ರಿಗೆ. ಇವಾಗ ಓಕೆ ಅನ್ಬಿಡ್ತಾರೆ, ಈ ತರ ಎಲ್ಲ ಮಾಡ್ತಾ ಇದಾರ ಅಣ್ಣ. ನಿಜವಾಗ್ಲು ಯಾರು ಅಂತಾನೆ ಗೊತ್ತಿಲ್ಲ ನಂಗೆ. ಹೊರ ಪರೀಕ್ಷೆಗೆ ಹೋಗಿದ್ಯಾ? ಅಲ್ಲಿಗೆ ಬರ್ತೀನಿ ನೋಡಿ ಈಗ. ಬಾ ನೋಡೋದು, ಯಾರು ಇದು ರಾಂಗ್ ನಂಬರ್ ಇದು. ಸುಮ್ಮನೆ ಫೋನ್ ಮಾಡಿ ಕೂಡಲೇ ಇಡ್ತಾ ಇದ್ದೀರಾ. ಫೋನ್ ಕೊಡಿ ಸರ್, ನಾನು ಮಾತಾಡ್ಬೇಕು ದಯವಿಟ್ಟು. ಇವ್ರೆ, ಸರಿನಾ ಇದು? ಒಂದ್ ನಿಮಿಷ ಇರಿ. ಬೈಯಪ್ಪನಹಳ್ಳಿ ಬೈಪಾಸ್ ಅಲ್ಲಿ ಇರಿ, ಈ ಕಡೆ ಯೂ ಟರ್ನ್ ತಿರ್ಕೊಂಡ್ ಬಂದ್ಬಿಡ್ತೀವಿ. ಬಂದ್ವಿರಿ. ಮತ್ತೆ ಫೋನ್ ಬರ್ತೀವಿ. ಯಾಕೋ ಅಣ್ಣ ಭಯ ಪಡಿಸ್ತೀಯ? ಒಟ್ನಲ್ಲಿ ಅವ್ನಿಗೆ ಭಯ ಅಂತೂ ಇದೆ, ಅಂದ್ರೆ ಮಾಡಿದ್ದೇನೆ ಅಂತ ಲೆಕ್ಕ. ZEE5 ಆಪ್ ಡೌನ್ಲೋಡ್ ಮಾಡಿ ಎಲ್ಲಾ ಸಂಚಿಕೆಗಳನ್ನು ಸಂಪೂರ್ಣ ಉಚಿತವಾಗಿ ನೋಡಿ.